ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿರೋದು ಕೋಲಾರ ತಾಲೂಕು ಕಸಬಾ ಹೋಬಳಿ ದೊಡ್ಡಾಸಾಳ ಗ್ರಾಮ, VM ಟೌನ್ಶಿಪ್ ಮತ್ತೆ ಸಹಕಾರ ನಗರ. ಅದ್ರ ಪಕ್ಕದಲ್ಲಿ ಕೂಗಳತೆ ದೂರದಲ್ಲಿ ನೋಡಿ. ಈ ಕಡೆಯಿಂದ ಬಂದ್ರೆ ನೋಡಿ, ಇದು ಪೂರ್ತಿ VM ಟೌನ್ಶಿಪ್. ಇದು ನೋಡಿ, ಈ ಮನೆಗಳೇನ್ ಕಾಣಿಸ್ತಿದ್ಯೋ ಇದೆಲ್ಲ VM ಟೌನ್ಶಿಪ್. ಈ ಕಡೆ ಸಹಕಾರ ನಗರ. ಸ್ನೇಹಿತರೆ, ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, 50 ವರ್ಷಗಳಿಂದ ಒಂದು ಫ್ಯಾಮಿಲಿ ಇಲ್ಲೇ ಇದೆ. ಸೊ ಅವ್ರಿಗೊಂದು ಮೂಲಭೂತ ಸೌಕರ್ಯ ಮಾಡ್ಕೊಡೋದಕ್ಕೆ ನಮ್ಮ ಸರ್ಕಾರಗಳ ಕೈಲಿ ಆಗ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳ ಕೈಲಿ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಎಷ್ಟು ಸರಿ ಹೋಗಿ ಮನವಿ ಮಾಡಿದ್ರು ಯಾರು ಸ್ಪಂದಿಸ್ತಾ ಇಲ್ಲ. ಇವ್ರಿಗೆ ಮೇನ್ ಆಗಿ ಕರೆಂಟೇ ಇಲ್ಲ ಸ್ನೇಹಿತರೆ. ಎಷ್ಟು ದೂರದಲ್ಲೂ ಇಲ್ಲ ನೋಡಿ. ಈ ಕಡೆ ಬಂದ್ರೆ VM ಟೌನ್ಶಿಪ್, ಈ ಕಡೆ ಬಂದ್ರೆ ಬಸವನತ್ತ. ಮನುಷ್ಯನ್ಗೆ ಎಲ್ಲಾ ಇಲ್ಲಂದ್ರೆ ನಡೀತದೆ, ರಾತ್ರಿ ಕರೆಂಟ್ ಬೇಕಲ್ವಾ. ಪಾಪ ಅವ್ರದ್ದು ಒಂದು 3-4 ಜನ ಮಕ್ಳಿದ್ದಾರೆ, ದಿನ ಓದ್ಬೇಕು. ಹೆಂಡತಿ ಗಂಡ ಪಾಪ ಹಸು ಸಾಕೊಂಡು ಜಮೀನ್ ನೋಡ್ಕೊಂಡಿದ್ದಾರೆ. 50 ವರ್ಷದಿಂದ ಕರೆಂಟ್ ಇಲ್ದಾನೆ ಬದುಕ್ತಾ ಇದ್ದಾರೆ ಸ್ನೇಹಿತರೆ. ಅವ್ರ ಹತ್ರ ಮಾತಾಡಿಸ್ತೀನಿ, ದಯವಿಟ್ಟು ಅವ್ರ ಮನೆಗೆ ಕರ್ಕೊಂಡು ಒಂದು ಸಂದರ್ಶನ ಮಾಡ್ತೀನಿ, ಕೇಳಿ ಅವ್ರ ಕರಳ ಜನಕ ಒಂದು ಕತೆ. ಯಾರಿಗೂ ಈ ತರ ಆಗ್ಬಾರ್ದು, ದಯವಿಟ್ಟು ಹೇಳ್ತೀನಿ ನೋಡಿ. ಅವ್ರ ಮನೆಗೆ ಹೋಗೋ ರಸ್ತೆ ಇದು. ಓದ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲ SLC, 9th 10th ಈ ತರ ಹುಡುಗರಿದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಏನ್ ಮಾಡೋದು. ಮೊದಲು ನಮ್ಮ ಸರ್ಕಾರಗಳ ಆದ್ಯತೆ ಏನು ಗೊತ್ತಾ, ಕೊನೆಯಲ್ಲಿ ಇರ್ತಕ್ಕಂಥ ಮನೆಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದ್ ಯಾವ್ದು ನಮ್ಮಲ್ಲಿ ನಡೀತಾ ಇಲ್ಲ ನೋಡಿ. ಇದನ್ನ ಇವ್ರ ಮನೆಯೆಲ್ಲ ತೋರಿಸ್ತೀನಿ ಸ್ವಲ್ಪ, ದಯವಿಟ್ಟು ನೋಡಿ. ಈ ಮನೆಯಲ್ಲಿ ಫಸ್ಟ್ ಮಲ್ಲೇಶಪ್ಪ ಅಂಡ್ ಫ್ಯಾಮಿಲಿ ಇದ್ದಿರ್ತಕ್ಕಂಥ ಮನೆ ಇದು ನೋಡಿ. ಅವ್ರದ್ದೇ ಟ್ರ್ಯಾಕ್ಟ್ರು. ಏನಕ್ಕೆ ಈ ಜನ ಓಟ್ ಹಾಕ್ತಾರೆ, ಯಾರನ್ನ ಗೆಲ್ಸೋದು, ಏನ್ ಮಾಡೋದು? ಅಟ್ಲೀಸ್ಟ್ ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಏನಕ್ಕೆ ಅಂತ ನೋಡಿ. ಅವ್ರ ಮನೆಗೆ ಹೋಗುವಂತ ರಸ್ತೆ ಪಾಪ ಹೆಂಗಿದೆ. ಸ್ನೇಹಿತರೆ, ನಮ್ಮ ಈಗಿನ ಕಾಲದಲ್ಲಿ ಕೂಡ ಈ ತರ ವ್ಯವಸ್ಥೆ ಇದೆಯಾ ಅಂತ ನನಗೆ ಒಂದು ಇದಾಗ್ತಾ ಇದೆ. ಲಾಸ್ಟ್ 2 ದಿವಸದ ಹಿಂದೆ ಮಂಡ್ಯ ಜಿಲ್ಲೆ ಪಕ್ಕದಲ್ಲಿ ಪಾಂಡವಪುರನ ಎಲ್ಲೋ ಒಂದ್ ಕಡೆ ಒಂದು ಒಂಟಿ ಮನೆ ತೋಟದತ್ರ ಒಂದು ವೃದ್ಧ ಮತ್ತೆ ವೃದ್ಧರು ಇಬ್ರು ಇದ್ದಾಗ, ಏನು ಮರ ಕಟ್ ಮಾಡ್ತಾರಲ್ಲ ಮಿಷಿನ್, ಅದ್ನ ಎತ್ಕೊಂಡೋಗಿ ಕಟ್ ಮಾಡಿ ಮನೆ ದರೋಡೆ ಮಾಡಕ್ ಹೋದಂತ ಘಟನೆಗಳು ನಡೆದಿದೆ. ಅದು 2-3 ದಿವಸದ ಹಿಂದೆ. ಈ ತರ ಇರ್ಬೇಕಾದ್ರೆ ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಪಾಪ ಇವ್ರು ಏನ್ ಮಾಡೋದು? ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಅಲ್ಲ, ಮನೆ ಯಜಮಾನಿ ರೂಪಮ್ಮ ಅಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ದಯವಿಟ್ಟು. ಅಕ್ಕ, ನಿಮ್ಗೆ ಏನಾಗಿದೆ ಇಲ್ಲಿ ತೊಂದ್ರೆ? ಸರ್, ನಾವು ಇಲ್ಲಿ 50 ವರ್ಷದಿಂದ ಇದೀವಿ ಸರ್. ನಮ್ಗೆ ಕರೆಂಟ್ ಅನುಕೂಲ ಇಲ್ಲ. ಮೆಂಬರ್ಸ್ಗೆಲ್ಲ ಹೇಳಿದೀವಿ, ಎಲ್ಲ ಇದ್ ಮಾಡಿದೀವಿ, ಯಾರು ತಲೆಗೆ ಹಾಕೊಂತ ಇಲ್ಲ ಸರ್. ಅಲ್ಲಮ್ಮ, 50 ವರ್ಷದಿಂದ ಕರೆಂಟೇ ಇಲ್ವಾ? 50 ವರ್ಷದಿಂದ ಕರೆಂಟೇ ಇಲ್ಲ ನಮ್ಗೆ. ಮತ್ತೆ ಮಕ್ಕಳು ಓದೋದಕ್ಕೆ ಅದಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ? ಏನ್ ಮಾಡೋದು, 2 ಚಾರ್ಜರ್ ಬಲ್ಬ್ ತಗೊಂಡ್ಬಂದು ಚಾರ್ಜ್ ಹಾಕೋ ಬರೋದು, ಅವ್ರ ಮನೇಲಿ ಹಾಕೊಂಡು ಇದ್ ಮಾಡ್ಕೊಂತ ಇದ್ವಿ. ಇವ್ರಿಗೆ ಮೆಂಬರ್ಗಳಿಗೆ ಅವ್ರಿಗೆಲ್ಲ ಹೇಳಿದಿರಿ ಹೋಗಿ ದೊಡ್ಡ ಸ್ಥಳಲ್ಲಿರೋ ಮೆಂಬರ್ಗೆ ಹೇಳಿದೀವಿ. ನಮ್ ಬಂದು ಕೋಲಾರ, ನಾವು ಬಂದು ತೋಟಗಳ ಹತ್ರ ಮನೆ ಕಟ್ಕೊಂಡಿದೀವಿ. ಎಲ್ಲ ಅನುಕೂಲ ನಮ್ ದೊಡ್ಡ ಸ್ಥಳ ಕಡೆಯಿಂದನೇ ಆಗ್ಬೇಕಾಗಿರೋದು. ಅಲ್ಲೋಗಿ ಕಂಪ್ಲೇಂಟ್ ಮಾಡಿದೀವಿ, ಅವ್ರಿನ್ನೇನು ಸ್ಪಂದಿಸಿಲ್ಲ. ಏನ್ ಮಾಡ್ತಾರೇನೋ ಗೊತ್ತಿಲ್ಲ ಸರ್ ನಮ್ಗೆ. ಈಗ ಇವಾಗ ನೀವ್ ಎಲ್ಲಿ ಓದ್ತಾ ಇದ್ರಿ? ಇಲ್ಲೇ ಓದ್ತಾ ಇದ್ರಿ? ಇಲ್ಲಿ ಓದ್ತಾ ಇದ್ರಿ? ಜೂನಿಯರ್ ಕಾಲೇಜ್. ರಾತ್ರಿ ಮನೆಗೆ ಇಲ್ಲೇ ಬರ್ತೀರಾ? ರಾತ್ರಿ ಮನೆಗೆ ಬರ್ತಾರೆ. ಮತ್ತೆ ಕತ್ಲಲ್ಲೇ ಜೀವನ ಕಳೆಯೋದು? ಕತ್ಲಲ್ಲೇ ಜೀವನ ಕಳೀತಾರೆ. ಲೈನ್ ಮ್ಯಾನ್ ಯಾರಿಗೂ ಹೇಳಿದ್ರೆ ಲೈನ್ ಮ್ಯಾನ್ ಹೇಳಿದಕ್ಕೆ ಅವರು ಆತರ ಒಬ್ಬೊಬ್ರಿಗೆ ಕೊಡೋದಕ್ಕಾಗಲ್ಲಮ್ಮ, ಏನಾದ್ರು ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರೇನ. ಅದ ಅಲ್ಲೋಗಿ ಮಾತಾಡಿದ್ರೆ ಒಬ್ಬೊಬ್ರಿಗೆ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ರಿಗೆ ಕೊಡೋದಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ಕಾರದಲ್ಲಿ ಏನಾಯ್ತು ಅಂತ ಗೊತ್ತಾ? ಸರ್ಕಾರದಲ್ಲಿ ಯಾವ್ದೇ ಒಂದು ಕೊನೆಯಲ್ಲಿ ಇರ್ತಕ್ಕಂಥ ಮನೆಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ಐತೆ. ಫಸ್ಟ್ ಆ ಮನೆ ಪ್ರಿಫರೆನ್ಸ್ ಕೊಡ್ಬೇಕು. ಏನು, ನೀರು, ಬೆಳಕು ಅಂದ್ರೆ ಲೈಟು, ರಸ್ತೆ, ಇವು ಮೂರನ್ನು ಸರ್ಕಾರದಿಂದ ಫಸ್ಟ್ ಆ ಕೊನೆ ಮನೆಗೆ, ಎಲ್ಲಿ ಊರದಿಂದ ಆಚೆ ಇರ್ತದ ತೋಟದ ಮನೆಗಳು, ಆ ಮನೆಗೆ ಕೊಡ್ಬೇಕು ಅನ್ನೋ ಒಂದು ಇದೈತೆ, ಕಾನೂನು ಐತೆ. ಅದನ್ನ ಇವ್ರು ಯಾರು ಪಾಲಿಸ್ತಾ ಇಲ್ಲ ನೋಡಿ. ಇವನು ಸೆಕೆಂಡ್ PUC ಓದ್ತಿದ್ದಾನೆ ನೋಡಿ. ಅವ್ಳು ಫಸ್ಟ್ PUC ಓದ್ತಿದ್ದಾಳೆ, ಇನ್ನೊಬ್ಬ 9ನೇ ಕ್ಲಾಸ್ ಓದ್ತಿದ್ದಾನೆ. ಅವ್ರಿಗೆಲ್ಲ ಹೇಗ್ ನಾವು ಪಾಪ ಎಜುಕೇಶನ್ ಕೊಡೋದು? ಕರೆಂಟೇ ಇಲ್ಲ ಅಂದ್ಮೇಲೆ ರಾತ್ರಿ 12 ಗಂಟೆಗೆ ಅದು ಕೊಡ್ತಾರೆ, ಅದು 12 ಗಂಟೆ ರಾತ್ರಿಗೆ 3 ಗಂಟೆಗೆ ಹೋಗುತ್ತೆ. ಅವಾಗ ಹೆಂಗೆ ಅವ್ರು ಓದೋದು ಮಕ್ಕಳು? ಅವ್ರ ಮನೆ ಯಜಮಾನ್ರು ಚಂದ್ರಣ್ಣ ಅವ್ರು ಬಂದವ್ರೆ, ಮಾತಾಡ್ಸೋಣ. ಅಣ್ಣ ಹೇಳೋಣ, ಏನಣ್ಣ ನಿಮ್ ಪ್ರಾಬ್ಲಮ್?
ಅಣ್ಣ ನಮ್ ಕರೆಂಟ್ ಇಲ್ಲ 50 ವರ್ಷದಿಂದ ನ್ಯಾಯವಾಗಿ ಕರೆಂಟ್ಲೆ ಕೊಡ್ತಲ್ಲ ಹೋಟ್ಲ್ ಬರ್ತಾರೆ ಇದ್ ಮಾಡ್ತಾರೆ ಇದೇ ಯಾರು ತಳಕೆ ಹಾಕಂತಲ್ಲ ಇದ್ ಮಾಡ್ತಾವ್ರೆ ಇವಾಗ ಯಾರು ಇದು ರೋಟ್ ಇಲ್ಲ ಅದಿಲ್ಲ ಏನಿಲ್ಲ ಮಕ್ಳು ಓದೋರ್ 3 ಅವ್ರೆ ಫಸ್ಟ್ ಇಯರ್ ಒಬ್ರು ಸೆಕೆಂಡ್ ಇಯರ್ ಒಬ್ರು SLC ಎಲ್ಲ ಇದ್ ಮಾಡ್ತಾರೆ ಕರೆಂಟ್ಗೆ ಪ್ರಾಬ್ಲಮ್ ಆಗಿದೆ ನಾವ್ ಮನೆಗ್ ಟೈಮ್ ಇರಲ್ಲ ಮನೆಗಿಂತ ಕಳ್ತನ ಬೇರೆ ಆತದೆ ನಾವೇನ್ ಮನೇಲಿ ಹತ್ರ ಕಳ್ತನ ಆಗ್ತದೆ ಗ್ರಾಮ ಪಂಚಾಯತ್ರು ಹೋಟ್ಲಿಗೆ ಬರ್ತಾರೆ ಯಾರು ಏನು ಕೇಳಲ್ಲ ಮಾಡಲ್ಲ ಎಲ್ಲ ಇದ್ ಮಾಡ್ತಾವ್ರೆ ಮನೆಲ್ಲ ಕಳ್ಟ್ರೆಲ್ಲ ಬಂದಿದ್ರು ಒಂಟಿ ಮನೆ ಇರೋದು ಕಾಡಾಗ ಯಾರು ತಲೆ ಕೆಡ್ಸ್ಕೊಂತಲ್ಲ ಕರೆಂಟ್ ಅನುಕೂಲ ಇಲ್ಲ ಕರೆಂಟ್ ಅನುಕೂಲ ಏನಿಲ್ಲ ಲೈನ್ ಮ್ಯಾನ್ ಕೇಳಿದ್ರೆ ಏನ್ ಹೇಳ್ತಾರೆ ಲೈನ್ ಮೇಲೆ ಕೇಳ್ರೆ ಆಯ್ತಪ್ಪ ನಮ್ದು ಏನದೆ ಅಂತಾರೆ ಅವ್ರೇನು ತಲೆ ಕೆಡ್ಸ್ಕೊನಲ್ಲ ಇದೇ ಮಾಡ್ತಲ್ಲ ಟಿಸಿ ಹೋಗಿ 15 ದಿವಸ ಆಗಿದೆ ಹೋಗಿಲ್ಲ ಅದ್ ಅಲ್ಲೇ ಅದೇ ಟಿಸಿ